ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಅಂಡ್ ಇವತ್ತು ನನ್ನ ಜೊತೆ ಯಾರು ಬಂದಿದ್ದಾರೆ ತಮ್ಲೈನ್ ನೋಡಿರ್ತೀರಾ, ಬನ್ನಿ ತೋರಿಸ್ತೀನಿ. ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ದೀರಾ? ಇವ್ರು ನನ್ನ ಫ್ರೆಂಡ್ ತಿಲಕ್ ಅಂತ. ಇವ್ರದೊಂದು ಯೂಟ್ಯೂಬ್ ಚಾನಲ್ ಇದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಯ್ತು ಬಿಡು, ನಿಜ ಹೇಳಿ ಓಕೆನಾ? ನಿಮ್ಗೆ ಒಂದ್ ಸೆಕೆಂಡು ಇವರು ಯಾರ ತರ ಕಾಣಿಸ್ರು? ಅವ್ರ ತರನೇ ತಾನೆ? ಶಾಕ್ ಆದ್ರಿ ತಾನೆ? ನಾನು ಹಂಗೆ ಆಗಿದ್ದು. ಫೇಸ್ಬುಕ್ ಇವನೊಂದು ವಿಡಿಯೋ ಹಾಕಿದ್ದ. ಅವ್ನ ವಿಡಿಯೋ ನೋಡ್ಬಿಟ್ಟು ಡಾಕ್ಟರ್ ಬ್ರೋದು ಇನ್ಯಾವ್ದಿದ್ದು ಹೊಸದಿದ್ದು ಅಕೌಂಟ್ ಅಂತ ಅನ್ಕೊಂಡೆ. ಆಮೇಲೆ ನೋಡಿದಾಗಲೇ ಗೊತ್ತಾಗಿದ್ದು ಸಂಪತ್ ಅಂತ. ಇವನು ನನ್ನ ಕ್ಲಾಸ್ಮೇಟ್ ಆಕ್ಚುಲಿ. ನಾನು ಇವನು ಒಟ್ಟಿಗೆ ಡಿಗ್ರಿ ಓದಿದ್ದು. ಆಮೇಲಿಂದ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಯಾವಾಗಲೂ ಡಾಕ್ಟರ್ ಬ್ರೋ ಅವ್ರದ್ದು ವಿಡಿಯೋಗಳು ಸೆಂಡ್ ಮಾಡ್ತಾ ಇರ್ತಾನೆ ನನಗೆ. ನೋಡೋ ಅವ್ರದ್ದು ಸಕ್ಕತ್ತ ಮಾಡ್ತಾರೆ, ಈ ಥರ ಮಾಡುವಂತ. ನಾನು ಅವಾಗಿಂದನೂ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇವ್ರನ್ನ ಹಿಡ್ಕೊಂಡು ಅವನ್ನ ಪ್ರ್ಯಾಂಕ್ ಮಾಡೋಣ ಅಂತ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಗೈಸ್. ಅದೇ ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ನಿಂಗರಾಜು ಅಂತ, ಅವ್ನು ಕಾಲ್ ಮಾಡೋಣ. ಅವನಂತೂ ಡಾಕ್ಟರ್ ಬ್ರೋ ಅಂದರೆ ಸಖತ್ ಇಷ್ಟ. ಸೊ ನೋಡೋಣ ಏನಂತಾನೆ ಅಂತ. ಬನ್ನಿ. ಹೇಳು ಮಗ, ಎಲ್ಲಿದ್ಯಾ? ಅಂಗಡಿ. ಲವ್, ನಿಂಗೊಂದು ಸರ್ಪ್ರೈಸ್ ಕಣ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನಪ್ಪ ಅದು? ನಾನು ಒಬ್ರ ಜೊತೆ ಕೊಲಾಬ್ರೇಷನ್ ಮಾಡ್ಕೋತಾ ಇದ್ದೀನಿ ಯೂಟ್ಯೂಬ್ಲಿ. ಅದು ನಿನ್ ಫೇವರೇಟ್ ಕಣಪ್ಪ. ನೀನ್ ಯಾವಾಗ್ಲೂ ಸೆಂಡ್ ಮಾಡ್ತಿರ್ತೀಯಲ್ಲಪ್ಪ ಡಾಕ್ಟರ್ ಬ್ರೋ ತರ ಮಾಡು ವಿಡಿಯೋ ಅಂದ್ಬಿಟ್ಟು. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ತಮಾಷೆ ಮಾಡ್ಬಿಡ, ಕರೆಕ್ಟ್ ಆಗಿ ಹೇಳು ಬ್ರೋ. ನಿಜವಾಗ್ಲು ಕಣ, ಅವ್ರ ಜೊತೆನೆ ಇದೀನಿ. ಬರೀ ಡೌಗಳು ನೀವು ಅನ್ಬೇಕಾರೆ. ಅವ್ರು ಮೈಸೂರಿಗೆ ಬಂದಿದ್ದಾರೆ ಬ್ರೋ. ಅವ್ರೆಲ್ಲ ಮೈಸೂರು ಬರ್ತಾರೆ ಗುರು. ಇಲ್ಲ ಚಾನ್ಸೇ ಇಲ್ಲ. ಕಾಮಿಡಿ ಮಾಡ್ಬೇಡ ನೀನು. ಅರಮನೆ ನೋಡಕ್ ಬಂದಿದಾರಂತೆ. ಸೊ ಅದಕ್ಕೆ ಇಲ್ಲ ಇದೀನಿ ಅಂದ್ರು. ಹಂಗೆ ನಿಮ್ ಅಂಗಡಿ ಹತ್ರ ಬರ್ತೀವಿ ಕಣ. ಬ್ರೋ ತಮಾಷೆ ಮಾಡ್ತಾರೆ ತಾನೆ? ಯಾಕಪ್ಪ, ನೀ ರೆಡಿ ಆಗಿರೋ ಬರ್ತೀವಿ. ಕಾಯಿಸ್ ಅವ್ನು ನಂಬ್ತಾನೆ ಇಲ್ಲ ಆಕ್ಚುಲಿ. ಬನ್ನಿ ಅವ್ರ ಅಂಗಡಿ ಹತ್ರ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡ್ಸ. ಸಂಪತ್, ನಿಂಗೆ ಯಾರಾದ್ರೂ ಡಾಕ್ಟರ್ ಬ್ರೋ ತರ ಇದ್ರ ಅಂತ ಹೇಳಿದಾರ? ಸುಮಾರು ಜನ ಹೇಳಿದ್ದಾರೆ. ಏನಂತ ಹೇಳಿದಾರೆ? ಡಾಕ್ಟರ್ ಬ್ರೋ ತರಾನೇ ಕಾಣಿಸ್ತೀಯ ನೀನು ಅಂತೆಲ್ಲ ಹೇಳಿದ್ದಾರೆ. ಫಸ್ಟ್ ಟೈಮ್ ಯಾರು ಐಡೆಂಟಿಫೈ ಮಾಡಿದ್ದು? ನಮ್ಮ ಅಕ್ಕ ಒಬ್ರು ಇದಾರೆ ಮಂಗಳೂರಲ್ಲಿ, ಅವ್ರು ವಿದ್ಯಾ ಅಂತ. ಅವ್ರು ಒಂದು ವಿಡಿಯೋ ಕಳಿಸ್ಬಿಟ್ಟು ನೀನ್ ಮಾಡೋದು ಅವನ ಮೇಲೆ ಬರುತ್ತೆ, ಅವ್ನು ಮಾಡೋದು ನಿನ್ ಮೇಲೆ ಬರುತ್ತೆ, ನಮಗೆ ಟೋಟಲ್ ಕನ್ಫ್ಯೂಸ್. ನೋ ಯುವರ್ ಕೋಡ್ ಒನ್ ಪೇಸ್ ಕಟ್ ಅಂತೆಲ್ಲ ಐಡೆಂಟಿಫೈ ಮಾಡಿದ್ರು, ಹೇಳಿದ್ರು. ಸೆಲ್ಫಿ ಬಂದ್ ತಗೊಳ್ಳೋದು? ಸೆಲ್ಫಿ ಒಂದ್ಸತಿ ಬಂದಿದ್ರು ಗೋವಾದಲ್ಲಿ ಒಂದ್ಸತಿ. ಗೋವಾದಲ್ಲಿ? ನೋಡುವ, ಗೋವಾದಲ್ಲಿ ಸಿಕ್ಕಿದಾರೆ ನಿಂಗೆ. ಸೊ ಯಾವ ತರ ಆಯ್ತು ಅದು? ಹಿಂಗೆ ಡಾಕ್ಟರ್ ಬ್ರೋ ಅನ್ಕೊಂಡೇ ಬಂದ್ರು. ನಾನು ಹೇಳ್ದೆ ನಾನು ಡಾಕ್ಟರ್ ಬ್ರೋ ಅಲ್ಲ. ಅವರು ಫುಲ್ ಎಕ್ಸೈಟ್ ಆಗಿದ್ರಾ? ಎಕ್ಸೈಟ್ ಆಗಿರ್ಲಿಲ್ಲ, ನಾರ್ಮಲ್ ಆಗೇ ಇದ್ರು. ನಾರ್ಮಲ್ ಆಗಿ ಬಂದು ಮಾತಾಡಿಸ್ತಾರೆ. ನೀವು ಡಾಕ್ಟರ್ ಬ್ರೋ ಅಲ್ವಾ ಅಂತ? ಹೌದು. ಸೊ ಅವಾಗ ನಿನ್ ರಿಯಾಕ್ಷನ್? ಸೊ ನಿಂಗೆ ಏನ್ ಅನ್ಸುತ್ತೆ? ನೀವು ಅವ್ರ ತರನೇ ಇದ್ದೀರಲ್ಲ, ಖುಷಿ ಆಗುತ್ತಾ? ಹಂಗೆ ಖುಷಿನೂ ಆಗುತ್ತೆ, ಬೇಜಾರಾಗುತ್ತೆ. ವೈ ಖುಷಿ ಅಂದ್ರೆ ಎಲ್ರು ಡಾಕ್ಟರ್ ಬ್ರೋ ಅಂತ ತಮಾಷೆ ಆಡ್ತಾರೆ. ಬೇಜಾರ್ ಅಂದ್ರೆ ನಾನ್ ಡಾಕ್ಟರ್ ಬ್ರೋ ತರ ದೇಶ ಎಲ್ಲ ಸುತ್ತಕ್ ಆಗಲ್ವಲ್ಲ ಅಂತ ಬೇಜಾರ್. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಈಗ ನನ್ನ ಫ್ರೆಂಡ್ ಒಬ್ಬ ನಿಂಗ ಇದಾನಲ್ಲ, ಅವ್ನ್ ಪ್ರ್ಯಾಂಕ್ ಮಾಡಕ್ ಹೋಗ್ತಾ ಇದೀವಲ್ಲ, ಎಕ್ಸೈಟ್ ಆಗಿದ್ರ ಏನು? ಎಕ್ಸೈಟ್ ಆಗಿದ್ದೀನಿ ನಾನು, ಅವ್ರೇನ್ ಅನ್ಕೋತಾರೆ ಅಂತ. ಸೊ ನೀವು ಸೇಮ್ ಅವ್ರ ತರನೇ ರಿಯಾಕ್ಟ್ ಮಾಡಿ, ಡಾಕ್ಟರ್ ಬ್ರೋ ತರನೇ ಮಾಡು. ಅದೇ ಮಾಡ್ತೀನಿ, ನಾನು ನೋಡ್ತೇನೆ. ಓಕೆನಾ? ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ನಾನು ರೆಡಿ ಆಗಿರ್ತಾರೆ. ಬನ್ನಿ ಇಲ್ಲೇನೇ ಇದೆ. ಇದ್ರ ಸರ್, ನಿಮ್ ದೊಡ್ಡ ಅಭಿಮಾನಿ ಸರ್. ಬಂದದ್ದು ನಮ್ಗೆ ತುಂಬಾ ಖುಷಿ ಆಗಿದೆ. ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ.
ದೊಡ್ಡ ಅಭಿಮಾನಿ ಅವ್ನು ಆಕ್ಚುಲಿ ಕರ್ಕೊಂಡ್ ಬಂದಿದ್ದೀನಿ. ಸೊ ಹೆಂಗ ಅನಿಸ್ತೈತಾ? ಸರ್ ತುಂಬಾ ಖುಷಿ ಇದೆ ಸರ್. ನಾನು ದೊಡ್ಡ ಅಭಿಮಾನಿ. ನನ್ನ ಕಡೆ ನಾನು ಸನ್ಮಾನ ಅದೆಲ್ಲ ಏನ್ ಬೇಡ. ಯಾಕೆ? ಕ್ಯಾಮ್ರಾ ನೋಡಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಬನ್ನಿ. ಹೇಳ್ದೆ ನನ್ನ ಫ್ರೆಂಡ್ ಅಂಗಡಿ ಅಂತ. ಸೊ ಆಯ್ತು ಅಂದ್ಬಿಟ್ಟು ಬಂದವ್ರೆ ಪಾಪ. ಹೇಳು ಮತ್ತೆ ಅವ್ರಿಗೆ. ಇವನೇ ಯಾವಾಗ್ಲೂ ನಂಗೆ ಕಳಿಸ್ತಿದ್ದ ವಿಡಿಯೋನ, ನೋಡು 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 ಅಂದ್ಬಿಟ್ಟು. ಬಂದಿದ್ದೆ ನಮ್ಗೆ ಒಂಥರ ದೇವ್ರು ಬಂದಂಗೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನೀವು ನಮ್ಮ ಅಭಿಮಾನಿ. ತುಂಬಾ ವರ್ಷಗಳಿಂದ ನೋಡಿ. ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ದೀರಾ? ಸೂಪರ್ ಸರ್. ಹತ್ರ ಕಾಣಿಸ್ತಾವಲ್ಲ ವಿಡಿಯೋದಲ್ಲೇ ಬೇರೆ ತರ ಇದ್ರೆ ಇಲ್ಲೇ ಬೇರೆ ತರ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ವಿಡಿಯೋದಲ್ಲಿ ಹಂಗೆ ಕಾಣಿಸಿದ್ದು. ಹೌದಾ? ಬಾ ಇವ್ರಿಗೆ ಇದು ಮಾಡೋಣ. ಆಯ್ತು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಆಕ್ಚುಲಿ ಅವ್ನು ಯಾವಾಗ್ಲೂ ನಂಗೆ ಹೇಳ್ತಿದ್ದ ಡಾಕ್ಟರ್ ಬ್ರೋ ಜೊತೆ ಹೋಗಿ ಫೋಟೋ ಇಸ್ಕೋಬೇಕು ಮತ್ತೆ ಇದ್ ಮಾಡ್ಬೇಕು ಅಂತ. ನಂಗೆ ದಿನಾನೂ ಯಾವ್ದಾರ ಒಂದು ವಿಡಿಯೋ ಬಂದ್ರೆ ಸಾಕು, ವಿಡಿಯೋ ಕೊಡಿ, ಈ ತರ ಮಾಡೋ ಆ ತರ ಮಾಡೋ ಅಂದ್ಬಿಟ್ಟು ಯಾವಾಗ್ಲೂ ಸಜೆಷನ್ ಕೊಡ್ತಾ ಇದ್ದ. ಸೊ ನಮ್ಮ ವಿಡಿಯೋದಲ್ಲಿ ಹೇಳಿದ್ದಲ್ಲ ಒಂದಷ್ಟು ವಿಡಿಯೋಸ್ ಇನ್ನು ಮುಂದೆ ಬರುತ್ತೆ ಅಂತ. ಆಕ್ಚುಲಿ ಇವತ್ತು ಫ್ರಾಂಕ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆಕ್ಚುಲಿ ಇವರು ಡಾಕ್ಟರ್ ಬ್ರೋ ಅಲ್ಲ. ಡೌಟ್ ಬಂತು ಆಗ್ಲೇ ವಿಡಿಯೋದಲ್ಲಿ ಒಂಥರ ಕಾಣಿಸ್ತಾರೆ ಇಲ್ಲೇ ಅಂತ. ಅವ್ರು ಓವರ್ ಆಕ್ಟಿವ್. ಅಣ್ಣ ಇನ್ನು ಏನೋ ಬೇಕಣ್ಣ. ಬೇರೆ ಪ್ಲೇಸ್ ಅನ್ನೊಂದು ಸ್ಟ್ರೇಂಜರ್ ಪ್ಲೇಸ್ ಹೋದ್ರೆ ಅಷ್ಟೊಂದು ಆಕ್ಟಿವ್ ಇರ್ತಾರೆ. ಹೌದು. ಅಲ್ಲ ಒಂದ್ ಸೆಕೆಂಡ್ ಅನಿಸ್ತವ್ರು ನೋಡಿದಾಗ ಫೀಲ್ ಆಗುತ್ತೆ. ಸೊ ಅಷ್ಟೇ, ಇವನ್ನ ಬಕ್ರಾ ಮಾಡ್ಬೇಕು ಅಂದ್ಬಿಟ್ಟೆ ಬಂದಿದ್ದು. ಸೊ ಫೈನಲಿ ಬಕ್ರಾ ಮಾಡಿದೀವಿ. ಥ್ಯಾಂಕ್ ಯು ಸರ್, ಬಕ್ರಾ ಮಾಡೋದಕ್ಕಾಗಿ ಧನ್ಯವಾದಗಳು. ನನ್ನ ಫ್ರೆಂಡ್ನ ಪ್ರ್ಯಾಂಕ್ ಮಾಡೋಕ್ಕೆ ಅಂತ ಹೋಗಿದ್ದು. ಸ್ಟಾರ್ಟಿಂಗ್ ಎಲ್ಲ ಹೋಗುವಾಗಲೇ ತುಂಬ ಜನ ನೋಡ್ತಾ ಇದ್ರು. ಅದನ್ನ ರಿಯಾಕ್ಷನ್ ತೊಗೊಳಕ್ ಆಗಲಿಲ್ಲ. ಆಯ್ತು ಬಿಡು. ಬಟ್ ಚೆನ್ನಾಗಿತ್ತು, ನಂಗಂತೂ ಸಖತ್ ಖುಷಿ ಆಯಿತು. ಆ್ಯಂಡ್ ಅಂಗಡಿ ಒಳಗೆ ಹೋದಾಗಲೂ ಅಷ್ಟೇ ಸ್ಟಾರ್ಟಿಂಗ್ ಎಲ್ಲರೂ ನಿಜವಾಗ್ಲೂ ಡಾಕ್ಟರ್ ಬ್ರೋ ಅಂದ್ಕೊಂಡು ಎಲ್ಲ ಫುಲ್ ಸೈಡ್ ಕೊಟ್ಕೊಂಡು ಇದೆಲ್ಲ ಮಾಡಿದ್ರು. ಆಮೇಲಿಂದ ಒಂದು ಸ್ವಲ್ಪ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಸೊ ನಂಗಂತೂ ಸಖತ್ ಖುಷಿ ಆಯಿತು. ನಿಮಗೂ ಖುಷಿಯಾಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸಂಪತ್. ಇವ್ ನನ್ನ ಕ್ಲೋಸ್ ಫ್ರೆಂಡ್, ಡಿಗ್ರಿಲೆಲ್ಲ ಒಟ್ಟಿಗೆ ಓದಿದ್ದು ನಾವೆಲ್ಲ, ಸಂಪತ್ ಅಂತ. ನೀನು ಹೇಳಕ್ಕೆ ಇಷ್ಟಪಡ್ತೆ? ನಿಂಗೆ ಹೆಂಗೆ ಅನ್ನಿಸ್ತು? ಖುಷಿ ಆಯ್ತು ನನಗೂ. ಸೊ ಸುಮಾರು ಸತಿ ಇವ್ನು ಹೊರಗಡೆ ಹೋಗುವಾಗ ಎಲ್ಲರೂ ಫೋಟೋ ತೆಗೆಸ್ಕೊತಾರೆ, ಇದು ಮಾಡ್ತಾರೆ. ಸೊ ಆ ಐಡಿಯಾ ಮೇಲೆ ಇದೋ ಥರ ಹೊಸ ಥರ ಪ್ರ್ಯಾಂಕ್ ಮಾಡೋಣ ಅಂತ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.